ಅಲ್ಲ ಬಿಪಿ, ಆ ಬೊಂಬೆ ಬಂದ್ರೆ ನಮಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದಿರ್ತಾನೆ ನಿನಗೆ. ಹೋಗ್ಲಿ ಬಿಡಿ, ಮಗು ಮನೇಲಿ ಒಬ್ಳೇ ಇರ್ತಾಳೆ, ಬೋರ್ ಆಗಿರುತ್ತೆ, ಅದಕ್ಕೆ ಗೊಂಬೆ ಜೊತೆ ಫ್ರೆಂಡ್ಶಿಪ್ ಮಾಡಿರ್ತಾಳೆ. ಕಂದ, ಇನ್ನೊಂದ್ಸತಿ ಗೊಂಬೆ ಕರೆದ್ರೆ ಅದ್ರ ಜೊತೆ ಹೋಗ್ಬಾರ್ದು, ನಮಗ್ ಬಂದ್ಬಿಟ್ಟು ಹೇಳ್ಬೇಕು, ಆಯ್ತಾ? ನಾನ್ ಕೃಷ್ಣ ಅನ್ಕೊಂಡ್ ಚಕ್ ಅಂತ ಜುಟ್ಟಿಟ್ಕೊಂಡ್ಬಿಟ್ಟೆ. ಏನ್ರಿ ರಚನಾ, ನೀವು ಸೂಪರ್ ಸ್ಟಾರ್ ಅಂತ ಅವಾಗ ಹೋಗೋ ಪ್ರೂವ್ ಮಾಡ್ಕೋತಾನೆ ಇರ್ತೀರಾ. ಅಲ್ಲ ಅದೇಂಗ್ರಿ ಚಕ್ ಅಂತ ಟರ್ನ್ ಆಗ್ಬಿಟ್ಟು ನನ್ನ ಹಿಡ್ಕೊಬಿಟ್ರಿ. ನೀವೇನಾದ್ರೂ ಕರಾಟೆ, ಕುಂಫು, ಕಳರಿಪಯಟ್ ಏನಾದ್ರು ಕಲ್ತಿದ್ದೀರಾ ಹೆಂಗೆ? ಕಂಪ್ಲೀಟ್ ಆಗಿ ಬರಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಅಬ್ಬಾ, ಸ್ವಲ್ಪ ಸ್ವಲ್ಪ ಕಲ್ತಿರೋದಕ್ಕೆ ಈ ರೇಂಜಿಗೆ ಅಟ್ಯಾಕ್ ಮಾಡ್ತೀರಾ. ಇನ್ಯಾರಾದ್ರೂ ದುಶ್ಮನ್ ಬಂದು ನಿಮ್ಮ ಹತ್ರ ಹಾಕೊಂಡ್ರೆ ಅವನ ಕತೆ ಅಷ್ಟೇ, ಚೊಂಬು. ರಚನಾ, ಅದೆಲ್ಲ ಸರಿ, ನಾನ್ ಸದ್ದಾಗದಂಗೆ ಬಂದೆ, ನೀವು ಅದೇಂಗ್ ಕಂಡಿಡ್ಬಿಟ್ರಿ? ಇನ್ಸ್ಟಿಂಕ್ಟ್. ಹಾ, ಅದೇ ನಮ್ಗೆ ಸ್ಟ್ರಾಂಗ್ ಆಗಿ ಅನ್ಸುತ್ತಲ್ಲ ಅದು. ಆಗ್ಲೂ ನಿಮ್ ಬಾಯಲ್ಲಿ ಕೃಷ್ಣನ ಹೆಸರೇ ಬರೋದಾ? ಬೇರೆ ಯಾರ ಹೆಸರು ಬರೋದಿಲ್ವಾ? ಇಲ್ಲ ಬಾಲ, ಆ ಗರ್ಭಗುಡಿಲಿರೋ ದೇವ್ರ ತರ ನನ್ ಕೃಷ್ಣ ನನ್ ಮನ್ಸೆಲ್ಲ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮಮ್ಮನ ದುರಾಸೆಗೆ ಸಿಕ್ಕಾಕೊಂಡು 24 ಗಂಟೆನೂ ಜೀತದಾಳ್ತರ ಇದ್ದಿದ್ ನನ್ನ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಿಸ್ತಾಳೆ ಕೃಷ್ಣ. ನನ್ನ ಸುತ್ತ ನಮ್ಮಮ್ಮ ಕಟ್ಟಿದ ಸರಪಳಿಗಳನ್ನೆಲ್ಲ ದೂರ ತಳ್ಳಿ ನನ್ಗೊಂದು ಹೊಸ ಪ್ರಪಂಚನ ನಾನು ಬಯಸಿದ ಬದುಕನ್ನು ಕೊಟ್ಟವಳು ನನ್ನ ಮಗಳು ಕೃಷ್ಣ. ಅದಕ್ಕೆ ನನ್ನ ಆಲೋಚನೆಗಳೆಲ್ಲ ನನ್ನ ಕೃಷ್ಣನ್ ಸುತ್ತಾನೆ ಸುತ್ತಾ ಇರುತ್ತೆ. ಶಿ ಇಸ್ ಮೈ ಯೂನಿವರ್ಸ್. ಕೃಷ್ಣನ್ ಮೇಲೆ ನಿಮ್ಗಿರೋ ಪ್ರೀತಿನ ವಿವರಿಸೋದಕ್ಕೆ ನನಗೆ ಪದಗಳೇ ಸಾಕಾಗ್ತಾ ಇಲ್ಲ. ಮಾಧುರಿ ಅವಳ ಸ್ಥಾನಕ್ಕೆ ಸರಿಯಾದವ್ರನ್ನೇ ಆಯ್ಕೆ ಮಾಡಿದಾಳೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಮಾಧುರಿ ಅವಳ ಸ್ಥಾನಕ್ಕೆ ಸರಿಯಾದವ್ರನ್ನೇ ಆಯ್ಕೆ ಮಾಡಿದಾಳೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನಿಮ್ಮೇಲೆ ಡಿಪೆಂಡ್ ಆಗಿರೋ ಯಾವುದೋ ಒಂದು ಜೀವ ಇರುತ್ತೆ. ಇನ್ಮೇಲೆ ನೀವು ಅವ್ರಿಗೋಸ್ಕರ ಬದುಕಿ, ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳಿ. ಪಶ್ಚಾತ್ತಾಪದ ಭಾರ ಸ್ವಲ್ಪನಾದ್ರೂ ಕಮ್ಮಿ ಆಗತ್ತೆ. ನನ್ನ ಹತ್ರ ನನ್ನ ಕೃಷ್ಣ ನಂಗೆ ಧೈರ್ಯ ಆಗಿದ್ದಾಳೆ. ಇಲ್ಲಿ ಈ ಕೃಷ್ಣ ನಿಮಗ್ ಧೈರ್ಯ ಆಗಲಿ. ಇವ್ರ ಪ್ರಪಂಚಕ್ಕೆ ನಾನೇ ಬರ್ಲಿಲ್ವಲ್ಲ. ಮಾಧುರಿ ಏನಾರು ನನ್ನನ್ನು ಕರ್ಸ್ಕೊಂಡ್ರ? ಅದಕ್ಕೆ ನನ್ನ ಜೀವನ ಹತ್ರ ಸತ್ಯ ಹೇಳೋದಕ್ಕೆ ಹೋದಾಗೆಲ್ಲ ಕೃಷ್ಣನ್ ರೂಪದಲ್ಲಿ ಮಾಧುರಿ ಅದನ್ನ ತಡಿತಾ ಇದ್ದಾರ? ಗೊಂಬೆ, ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಆಟ ಆಡೋದಿಕ್ಕೆ. ಏನ್ ಆಟ ಆಡೋಣ? ಜೂಟಾಟ ಆಡೋಣ ಅಂದ್ರೆ ನೀನು ನನ್ನ ಸ್ಪೀಡಿಗೆ ಓಡಕ್ಕಾಗಲ್ಲ. ಕುಂಟೆ ಬಿಲ್ಲೆ ಆಡೋಣ ಅಂದ್ರೆ ನೀನು ನಂತರ ಎಗರಕ್ಕಾಗಲ್ಲ. ಮತ್ತೇನ್ ಆಟ ಆಡೋದು? ಅಲ್ಲಿ ನೋಡು, ಈಗ ನೀನು ಈ ಕಾರಲ್ಲಿ ಹೋಗ್ತಾ ಇದೀಯ. ನಾನ್ ಬಂದು ನಿಂಗೆ ಲಿಫ್ಟ್ ಕೇಳ್ತೀನಿ, ನೀನ್ ನನ್ಗೆ ಲಿಫ್ಟ್ ಕೊಡ್ತೀಯ. ಇದೆಂತ ಆಟ? ಆಟ ಅಂದ್ರೆ ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಬೇಕು. ಇಲ್ಲಿ ಲಿಫ್ಟ್ ಆಟದಲ್ಲಿ ಆತರದೇನು ಇಲ್ವಲ್ಲ. ಇದೆ ದಾರಿ ಲಿಫ್ಟ್ ಕೇಳಿದ್ರೆ ಎಷ್ಟು ಜನ ಹೆಲ್ಪ್ ಮಾಡ್ತಾರೆ ಕೃಷ್ಣ.
ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಯಾರಿಗೆ ಒಳ್ಳೆ ಮನ್ಸಿದ್ಯೋ ಅವ್ರು ಮಾತ್ರನೇ ಲಿಫ್ಟ್ ಕೊಟ್ಟು ಹೆಲ್ಪ್ ಮಾಡ್ತಾರೆ. ವಿನ್ನರ್ ಅವರೇ, ಒಳ್ಳೆಯವರು. ಹೌದಲ್ವಾ? ಹ್ಯುಮ್ಯಾನಿಟಿ ಇರೋರು ಗೆಲ್ತಾರೆ. ಚೆನ್ನಾಗಿದೆ ಈ ಆಟ. ನೀನು ಕಾರ್ ಒಳಗಡೆ ಹೋಗು, ನಾನು ಲಿಫ್ಟ್ ಕೇಳ್ತೀನಿ. ಮೇಡಮ್, ಇಲ್ಲೇ ಹತ್ರದಲ್ಲಿ ನನ್ನ ಸ್ಕೂಲ್ ಇದೆ, ನೀವು ಡ್ರಾಪ್ ಮಾಡ್ತೀರಾ? ನಾನು ಆಫೀಸ್ ಹೋಗ್ತಾ ಇದ್ದೀನಿ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಆಗಲ್ಲ ರೀ, ಸಾರಿ. ಮೇಡಮ್, ಇವತ್ತು ಟೆಸ್ಟ್ ಇದೆ, ಲೇಟ್ ಆಗಿ ಹೋದ್ರೆ ಸೇರಿಸೋಲ್ಲ ಮೇಡಮ್. ಪ್ಲೀಸ್ ಮೇಡಮ್, ಹೆಲ್ಪ್ ಮಾಡಿ. ಗೊಂಬೆ ಎಲ್ಲೋಯ್ತು? ಗೊಂಬೆ ಎಲ್ಲಿದ್ದೆ ನೀನು? ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ಲಾಕ್ ಆಯ್ತು. ಅಮ್ಮ, ಬೇಬಿ, ಬೇಬಿ, ಅಮ್ಮ, ಬೇಬಿ, ಗೊಂಬೆ, ಗೊಂಬೆ, ಗೊಂಬೆ. ಬೇಬಿ, ನಿನ್ ಕಾರ್ ಒಳಗೆ ಹೇಗ್ ಲಾಕ್ ಆದೆ? ಆಟ ಆಡೋಣ ಅಂತ ನನ್ನ ಗೊಂಬೆ ಕರ್ಕೊಂಡೋಯ್ತು. ಗೊಂಬೆನಾ? ಹೌದಮ್ಮ. ನಾನು ಡ್ರಾಯಿಂಗ್ ಮಾಡ್ತಾ ಕೂತಿದ್ರೆ ಗೊಂಬೆ ಬಂದು ಫ್ರೆಂಡ್ಸ್ ಆಗೋಣ ಅಂತ ಹೇಳ್ತು. ಕೃಷ್ಣ, ನಾವು ಹೋಗಿ ಆಟ ಆಡೋಣ. ಅಲ್ಲ ಬೇಬಿ, ಆ ಬೊಂಬೆ ಬಂದ್ರೆ ನಮಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದಿರ್ತಾನೆ ನಿನಗೆ. ಹೋಗ್ಲಿ ಬಿಡಿ, ಮಗು ಮನೇಲಿ ಒಬ್ಳೇ ಇರ್ತಾಳೆ, ಬೋರ್ ಆಗಿರುತ್ತೆ, ಅದಕ್ಕೆ ಗೊಂಬೆ ಜೊತೆ ಫ್ರೆಂಡ್ಶಿಪ್ ಮಾಡಿರ್ತಾಳೆ. ಕಂದ, ಇನ್ನೊಂದ್ಸತಿ ಗೊಂಬೆ ಕರೆದ್ರೆ ಅದ್ರ ಜೊತೆ ಹೋಗ್ಬಾರ್ದು, ನಮಗ್ ಬಂದ್ಬಿಟ್ಟು ಹೇಳ್ಬೇಕು, ಆಯ್ತಾ? ಗುಡ್ ಗರ್ಲ್. ದೇವಿ, ಈಗ ನಾವು ಅವ್ರಿಗೆ ಕೊಟ್ಟೆ ಇಟ್ಟು ತಾಕ್ತು ಅನ್ಕೋತೀಯ? ಮಗು ಕಾಣ್ದೆ 1 ನಿಮಿಷ ಹೇಗೆ ಒದ್ದಾಡಿದ್ರು ಅಂತ ನೀನೇ ನೋಡ್ದಲ್ಲಮ್ಮ. ಎಸ್ಪೆಷಲಿ ಕೃಷ್ಣ ಪ್ರಜ್ಞೆ ತಪ್ಪಿದಾಗ ಆ ಸಂಜೀವನ್ ರಿಯಾಕ್ಷನ್ ನೋಡ್ದ ನೀನು? ಪ್ರಾಣ ಹೋದಂಗೆ ಆಡ್ತಾ ಇದ್ದ ಅವನು. ಆ ಕೃಷ್ಣನ ಟಾರ್ಗೆಟ್ ಮಾಡೋದ್ರಿಂದ ನಮಗಾಗೋ ಲಾಭ ಏನು? ಅವ್ರ ಅಟೆನ್ಷನ್ನ ಬೇರೆ ಕಡೆ ಸರ್. ಅಂದ್ರೆ ಅಮ್ಮ, ನೀನ್ ಗಮನಿಸಿದ್ಯಾ ಇತ್ತೀಚೆಗೆ ಸಂಜೀವ ಮತ್ತೆ ರಚನಾ ದೊಡಮನ್ ಬಗ್ಗೆ ತುಂಬಾ ಅಕ್ರೆ ತೋರಿಸ್ತಾ ಇದ್ದಾರೆ. ಅವ್ರನ್ನ ಹೇಗಾದ್ರೂ ಮಾಡಿ ಆ ರೂಮಿಂದ ಹೊರ ಜಗತ್ತು ಕರ್ಕೊಂಡ್ ಬರೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದೆ. ಅವತ್ ರಾತ್ರಿ ದೊಡಮ್ಮ ಕಿರ್ಚ್ಕೊಂಡ್ರು ಅಂತ ಮಾಡಿದ ನಾಟಕ, ಆಮೇಲೆ ಜನ್ಮಾಷ್ಟಮಿಗೆ ದೊಡಮ್ಮನೇ ಪೂಜೆ ಮಾಡ್ಬೇಕು ಅಂತ ಹಠ ಮಾಡಿದ್ರಲ್ಲ, ಇದೆಲ್ಲ ಏನ್ ತೋರಿಸುತ್ತೆ ಹೇಳು? ನಮಗೆ ದೊಡಮನ್ ಮೇಲಿರೋ ಕಂಟ್ರೋಲ್ನ ಮುರಿಬೇಕು ಅನ್ನೋದು. ಅದಕ್ಕೆ ಅವ್ರನ್ನ ಬ್ಯುಸಿಯಾಗಿಟ್ಟಿರ್ಬೇಕು, ದೊಡಮನ್ ಬಗ್ಗೆ 1 ಕ್ಷಣನೂ ಯೋಚನೆ ಮಾಡಬಾರ್ದು ಅಂತಾನೆ ಗೊಂಬೆನ್ ಬಿಟ್ಟು ಕೃಷ್ಣನ ಟಾರ್ಗೆಟ್ ಮಾಡಿದ್ದು. ಪ್ಲಾನ್ ಏನೋ ತುಂಬಾ ಚೆನ್ನಾಗಿದೆ ದೇವಿ, ಆದ್ರೆ ಈ ಪ್ಲಾನ್ ಇಂದ ಕೃಷ್ಣನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಸ್ತಿ ಎಲ್ಲ ಟ್ರಸ್ಟ್ಗೆ ಸೇರುತ್ತೆ, ಹುಷಾರು. ಅಮ್ಮ, ಕೃಷ್ಣಂಗೆ ಯಾವ ಹೆಚ್ಚು ಕಮ್ಮಿನೂ ಆಗಲ್ಲ. ಕೃಷ್ಣನ್ ನೋಡಿ
ಸಂಜೀವಂಗೂ ರಚನಂಗೂ ಹೆಚ್ಚು ಕಮ್ಮಿ ಆಗೋ ಥರ ಮಾಡ್ತೀನಿ. ಅವ್ರು ಈ ಮನೇಲಿ ಬದುಕೋ ಪ್ರತಿ ಒಂದು ಕ್ಷಣನೂ ಭಯ ಪಡ್ಕೊಂಡು ಬದುಕೋ ಥರ ಮಾಡ್ತೀನಿ. ಮಾತೆತ್ತಿದ್ರೆ ನನ್ನ ಮಗಳನ್ನ ಯಾರಾದ್ರೂ ಮುಟ್ ನೋಡಿ ಅಂತ ಹೇಳ್ತಾನಲ್ವಾ, ನಾವು ಮನ್ಸು ಮಾಡಿದ್ರೆ ಅವನ ಮಗಳನ್ನೂ ಮುಟ್ತೀವಿ, ಅವನ ವಂಶನೂ ಮುಟ್ತೀವಿ ಅಂತ ರಿಯಲೈಸ್ ಮಾಡಿಸ್ತೀನಿ ಅವನ್ಗೆ. ಇಷ್ಟು ವರ್ಷ ಮಾಧುರ್ಯನ ನೆನ್ಸ್ಕೊಂಡ್ ನರಳ್ದ. ಇನ್ನು ಮೇಲೆ ಕೃಷ್ಣನ ನೆನೆಸ್ಕೊಂಡ್ ಅಳ್ಬೇಕು. ಅಪ್ಪ ಹೇಗ್ ಕೊನೆಗಾಲದಲ್ಲಿ ನಮ್ಮಿಬ್ಬರನ್ನ ನೆನ್ಸ್ಕೊಂಡ್ ಹತ್ರ ಅದೇ ತರ ಅವನು ಅಳ್ಬೇಕು. ಏನಿ ಗೊಂಬೆ ಪ್ರಾಬ್ಲಮ್? ಎಲ್ಲಿಂದ ಬರುತ್ತೆ? ಎಲ್ಲಿ ಬಚ್ಚಿಟ್ಕೊಳ್ಳುತ್ತೆ? ಅಲ್ಲ, ಈ ಗೊಂಬೆ ಮಾತಾಡುತ್ತೆ ಅನ್ನೋದೇ ವಿಚಿತ್ರವಾಗಿದೆ. ಅದ್ರಲ್ಲಿ ಬೇರೆ ಅದು ಫ್ರೆಂಡ್ಶಿಪ್ ಮಾಡೋಣ ಅನ್ನುತ್ತಂತೆ, ಲಿಫ್ಟ್ ಆಟ ಆಡೋಣ ಅನ್ನುತ್ತಂತೆ. ನನಗೊಂದು ಅರ್ಥ ಆಗ್ತಿಲ್ಲ. ಕೃಷ್ಣ ಹೇಳೋದು ಕೇಳ್ತಾ ಇದ್ರೆ ತಲೆಲ್ಲ ಕೆಟ್ಟೋಗ್ತಿದೆ ನನಗೆ. ಬಹುಶಃ AI ಟೆಕ್ನಾಲಜಿ ಇರೋ ಗೊಂಬೆನ ಅದು ಅಂತ. AI ಟೆಕ್ನಾಲಜಿನ? ಹ್ಞೂ ಮಗ, ನೀನಿವಾಗ ಇಂಟರ್ನೆಟ್ಟಲ್ಲಿ ಏನೋ ಸರ್ಚ್ ಮಾಡಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತಲ್ಲ ನಿನಗೆ, ಅದೇ AI ಟೆಕ್ನಾಲಜಿ. ಅದನ್ನಿವಾಗ ಹ್ಯೂಮನಾಯ್ಡ್ ರೋಬೋಟ್ಸ್ಗಳಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಅದು ಮನುಷ್ಯರ ಥರನೇ ಇಂಟ್ರಾಕ್ಟ್ ಮಾಡುತ್ತೆ. ಅಂತ ಲೇಟೆಸ್ಟ್ ಟೆಕ್ನಾಲಜಿ ಇರೋ ಗೊಂಬೆನ ನಮ್ಮ ಮನೆಗೆ ತಗೊಂಡ್ ಬಂದವ್ರು ಯಾರು? ಏನಕ್ಕೆ ತರ್ತಾರೆ? ಅಲ್ವಾ ಮತ್ತೆ? ಯಾರೋ ನಮ್ ಜೊತೆ ತುಂಬಾ ಆಟ ಆಡ್ತಾ ಇದ್ದಾರೆ ಜೀವ. ಮುಖ್ಯವಾಗಿ ಕೃಷ್ಣನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಲೋ ಜೀವ, ರಚನಾ ಕೃಷ್ಣನ ಹುಡ್ಕೊಂಡ್ ಬರೋದು 5 ನಿಮಿಷ ಲೇಟ್ ಆಗಿದ್ರು ಕೃಷ್ಣನ್ ಪರಿಸ್ಥಿತಿನ ಊಹೆ ಮಾಡ್ಕೊ. ಸುಂದರ ಮಗ, ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ಎಕ್ಸಾಕ್ಟ್ಲಿ. ಯಾರೋ ನಮ್ಮನ್ನ ಭಯ ಪಡಿಸೋದಕ್ಕೆ ಅಂತಾನೆ ಗೊಂಬೆನ ಬಳಸ್ತಾ ಇದ್ದಾರೆ. ಯಾರವರು? ಅವ್ರ ಉದ್ದೇಶ ಆದ್ರೆ ಏನು? ನಮ್ಗೆ ಈ ಮನೇಲಿ ಇರೋದಕ್ಕೆ ಭಯ ಆಗ್ಬೇಕು, ಈ ಮನೇನ ಬಿಟ್ಟು ಹೋಗ್ಬೇಕು ಅನ್ನೋದೇ ಉದ್ದೇಶ. ಇನ್ನೇನಿರುತ್ತೆ? ಯಾರನ್ನ ಅಂತ ಅನುಮಾನ ಪಡೋದು? ಮುಟ್ಟಿದ್ರೇನೆ ಪರ್ಸೋಕ್ ಬರ್ತಾರೆ. ಇಲ್ಲಿ ಹೆಂಗ್ ಕಂಡು ಹಿಡಿಯೋದು? ಯಾರಾದ್ರೂ ಆಗಿರಲಿ, ನಾವ ಅವರ ಅಂತ ನೋಡೇ ಬಿಡೋಣ.